ಧರಿಗಿಳಿದಿರು ಮೂರತಿ ಸ್ವರ ಬಡಿತದ ಸಾರಥಿ. ಹಾಯ್ ಫ್ರೆಂಡ್ಸ್, ನಾವು ಇವಾಗ ನೋಡ್ತಿರೋ ಮೆಗಾ ಯೂಟ್ಯೂಬ್ ಚಾನಲ್. ಇದು ನಾವು ಕೊಡ್ಗನಹಳ್ಳಿಯಲ್ಲಿ ಟೆಂಪಲ್ಗೆ ಬಂದಿದ್ರಿ, ಕೈವಾರ ದೇವಸ್ಥಾನಕ್ಕೆ. ಇದು ನಾವು ವಿಲೇಜ್ ಒಳಗೆ ಹೋಗ್ತಿರೋದು. ವಿಲೇಜಲ್ಲಿ ಪ್ಲೇಸ್ ಎಲ್ಲ ಚೆನ್ನಾಗಿತ್ತು. ಆ ಪ್ಲೇಸ್ ಎಲ್ಲ ನಿಮ್ಗೆ ನೋಡ್ಸೋಣ. ಪ್ಲೇಸ್ ಎಲ್ಲ ಚೆನ್ನಾಗಿತ್ತು, ಅದಕ್ಕೆ ನಿಮಗೆ ಆ ಪ್ಲೇಸ್ ಎಲ್ಲ ನೋಡ್ಸೋಣ ಅಂದ್ಬಿಟ್ಟು ವೀಡಿಯೋ ಎತ್ತಾನೆ ಫ್ರೆಂಡ್ಸ್. ಇವಾಗ ಹೂವು ಗಿಡಗಳು ಅದೆಲ್ಲ ನಿಮ್ಗೆ ಬರ್ತೈತೆ. ನೆಕ್ಸ್ಟ್ ಏನೇನು ಸ್ಟಾಪ್ ಎಲ್ಲ ಬರ್ತೈತೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾನೆ ಫ್ರೆಂಡ್ಸ್. ಈ ಸಾಯಿಬಾಬಾ ಟೆಂಪಲ್ಲು. ಈ ಪ್ಲೇಸ್ ಎಲ್ಲ ನನಗೆ ಇಷ್ಟ ಆಯಿತು, ಅದಕ್ಕೆ ಶಾರ್ಟಾಗಿ ವೀಡಿಯೋಸ್ ಎಲ್ಲ ಬರ್ತಾನೆ. ನಿಮ್ಗೆ ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇಷ್ಟ ಆಗಿಲ್ಲ ಅಂದರೆ ಕಮೆಂಟೇ ಬರೋಕ್ಕೆ ಹೋಗ್ಬೇಡ್ರಿ. ಹಂಗೆ ಪಕ್ಕ ಬೆಲ್ ಬಟನ್ ಕ್ಲಿಕ್ ಕೊಟ್ಟುರಿ ಫ್ರೆಂಡ್ಸ್. ಇವಾಗ ವಿಲೇಜ್ ಒಳಗೆಲ್ಲ ಹೋಗೋಣ. ಅಲ್ಲೆಲ್ಲಿ ಒಂದೊಂದು ಮನೆ ನೋಡೋಕೆ ಸೂಪರಾಗೈತೆ ಫ್ರೆಂಡ್ಸ್ ಮನೆಗಳು. ಅದಕ್ಕೆ ಮುಂದೆ ಹೋದೆ ಕುರ್ಬೆಟ್ಟಿ ಅಂದ್ಬಿಟ್ಟು ಒಂದು ಊರು ಬರ್ತೈತೆ ಫ್ರೆಂಡ್ಸ್. ಆರ್ಚು ಎಲ್ಲ ಚೆನ್ನಾಗೈತೆ ನೋಡ್ರಿ. ಮನೆಗಳು ಮೇನ್ ವಿಲೇಜ್ ಇರಂಗೈತೆ ನೋಡ್ರಿ ಫ್ರೆಂಡ್ಸ್. ಮನೆಗಳೆಲ್ಲ ಕಾಣಿಸ್ತೈತೆ. ಇನ್ನು ಒಳಗೆ ಹೋದೆ ಮನೆಗಳು ಅಷ್ಟೊಂದು ಕಾಣಿಸಲ್ಲ. ಇವಾಗ ನೋಡ್ಬೋದು ಮನೆಗಳೆಲ್ಲ ಚಿಕ್ಕ ಚಿಕ್ಕ ಒಂದೊಂದು ಮನೆಗಳು ಅಲ್ಲೆಲ್ಲಿ. ಹಂಗೆ ಹೋದೆ, ಇಲ್ಲಿ ಟೊಮೆಟೊ ಗಿಡಗಳಿಕ್ಕವ್ರೆ, ಅದಕ್ಕೆಲ್ಲ ಫುಲ್ಲು ಕವರಿಂಗ್ ಬಾರಿಕ್ಕವ್ರೆ ಫ್ರೆಂಡ್ಸ್. ಹಂಗೆ ಮುಂದೆ ಹೋದ್ರೆ ಒಂದೊಂದು ಊರು ವಿಲೇಜ್ ಬರ್ತೈತೆ. ಇದೇನು ಮರ ಅಂತ ನನಗೆ ಸ್ವಲ್ಪ ಡೌನಾಗಿ ಇರಂಗೆ ಕಾಣಿಸ್ತು. ಸ್ವಲ್ಪ ಬೆಟ್ಟಗಳೆಲ್ಲ ಕಾಣಿಸ್ತೈತೆ ಫ್ರೆಂಡ್ಸ್. ಅದೆಲ್ಲ ನೋಡೋಕೆ ಸೂಪರಾಗಿತ್ತು. ಆ ವಿಡಿಯೋ ಇವಾಗ ನಿಮಗೆ ನೋಡಿಸ್ತಾನೆ ನೋಡಿ. ಎಷ್ಟು ಚೆನ್ನಾಗಿ ಬೆಟ್ಟಗಳು ಚಿಕ್ಕ ಚಿಕ್ಕ ಬೆಟ್ಟ ಥರ ಕಾಣಿಸ್ತೈತೆ. ಎಷ್ಟು ಚೆನ್ನಾಗಿತ್ತು. ನನಗೆ ಯಾವುದೋ ಒಂದು ಕಾಡು ಒಳಗೆ ಹೋಗಂಗಾಯ್ತು, ಫೀಲಿಂಗ್ ಆಯಿತು. ಇದು ಹಂಗೆ ಮುಂದೆ ಬಂದೆ. ನಾವು ತುಂಬ ಮುಂದಕ್ಕೆ ಹೋಗ್ಬಿಟ್ರಿ ಫ್ರೆಂಡ್ಸ್. ನೀವು ಕೇಳಿಕೊಂಡು ಯಾವ ಜಾಗ ನೋಟು ಕರೆಕ್ಟಾಗಿ ಹೋಗ್ರಿ. ನಾವು ತಿರುಗು ರಿಟರ್ನು ಎತ್ಕೊಂಡು ಬಂದ್ರಿ. ಇವಾಗ ನಾವು ಟೆಂಪೋ ಎಲ್ಲ ಆ ಕಾಲದ ಟೆಂಪೋ ಎಲ್ಲ ನಾನು ನೋಡಿಲ್ಲ. ಇವಾಗ ಈ ವಿಲೇಜ್ ಜಾಗ ಒಂದೇ ಒಂದು ಜಾಗಕ್ಕೆ ನೋಡಿದೆ ಫ್ರೆಂಡ್ಸ್. ರಿಟರ್ನ್ ಬರ್ತಾನೆ. ರಿಟರ್ನ್ ಬಂದುಬಿಟ್ಮೇಲೆ ನೋಡಿರಿ ತಿರುಗು ನಿಮಗೆ ವೀವ್ಸ್ ತೋರಿಸ್ತಾನೆ. ಅವಾಗೆ ಕರೆಕ್ಟಾಗಿ ವೀವ್ಸ್ ತೋರಿಸಿಲ್ಲ. ಬೆಟ್ಟ ಗುಟ್ಟಗಳೆಲ್ಲ ನಿಮಗೆ ಕರೆಕ್ಟಾಗಿ ವೀವ್ಸ್ ಕಾಣಿಸಿಲ್ಲ ಅಂದ್ಬಿಟ್ಟು ತಿರುಗು ನಿಮ್ಗೆ ವೀವ್ಸ್ ತೋರಿಸ್ತಾನೆ. ನೀವು ಕೇಳ್ಕೊಂಡು ಬನ್ನಿರಿ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕರೆಕ್ಟಾಗಿ ಲೊಕೇಶನ್ ಹಾಕಿದ್ದೀನಿ. ನೀವು ಲೊಕೇಶನ್ ನೋಡಿಕೊಂಡು ಗೂಗಲ್ ಮ್ಯಾಪಾಗಿ ಹಾಕ್ಕೊಂಡು ಹೋಗ್ರಿ. ಇದೇ ಫ್ರೆಂಡ್ಸ್ ಬೋರ್ಡು. ಎಂಟ್ರೆನ್ಸ್ ಬೋರ್ಡು ಹಿಂಗೆ ಇರುತ್ತೆ ಫ್ರೆಂಡ್ಸ್. ಎಂಟ್ರೆನ್ಸಲ್ಲಿ ಈ ಎಂಟ್ರೆನ್ಸ್ ಬೋರ್ಡು ಮುಂದೆ ರೋಡ್ ಪಕ್ಕನೇ ಎಂಟ್ರೆನ್ಸ್ ಬೋರ್ಡ್ ಇರುತ್ತೆ. ಇದೇ ಫ್ರೆಂಡ್ಸ್ ಆರ್ಚ್ ಒಳಗೆ ನೋಡಿದೆ ಏನೋ ಆರ್ಚ್ ಒಳಗೆ ನಿಮ್ಗೆ ನೋಡಿದೆ ಫಾರ್ಮ್ ಹೌಸ್ ಥರನೇ ಕಾಣಿಸ್ತೆ. ಫಾರ್ಮ್ ಹೌಸ್ ಥರ ಇಲ್ಲ ಫ್ರೆಂಡ್ಸ್, ಇದು ದೇವಸ್ಥಾನ. ಹಾಗೆ ಒಳಗೆ ಹೋದೇ ಎಂಟ್ರೆನ್ಸಲ್ಲಿ ಆಂಜನೇಯ ದೇವಸ್ಥಾನ ಇರುತ್ತೆ. ನೀವು ಸೈಡ್ಗೆಲ್ಲ ಪಾರ್ಕು ಎಲ್ಲ ಇರುತ್ತೆ, ನೋಡ್ಕೋಬೋದು. ಹಾಗೆ ಫುಲ್ಲು ಗ್ರೀನ್ ಏರಿಯಾ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಇದೆಲ್ಲ ಗ್ರೀನ್ ಏರಿಯಾಸು. ಫಾರ್ಮ್ ಹೌಸ್ ಥರನೇ ಕಾಣಿಸ್ತೆ. ಫಾರ್ಮ್ ಹೌಸ್ ಥರ ಇಲ್ಲ ಫ್ರೆಂಡ್ಸ್. ಆದರೆ ನಾವು ಹಂಗೆ ಅಂದ್ಕೊಂಡು ಮುಂದಕ್ಕೆ ಹೋಗ್ಬಿಟ್ರಿ. ನೀವು ನೋಡ್ಕೊಂಡು ಕರೆಕ್ಟಾಗಿ ಎಂಟ್ರೆನ್ಸ್ ನೋಡಿಕೊಂಡು ಅಡ್ರೆಸ್ ಕೇಳ್ಕೊಂಡು ಬನ್ನಿರಿ ಫ್ರೆಂಡ್ಸ್. ನಾವು ಹಂಗೆ ಕೇಳ್ಕೊಂಡು ಬನ್ನಿರಿ. ನಿಮ್ಗೆ ಹಂಗೆ ಗೊತ್ತಾಗಿಲ್ಲೇ ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಲಿಂಕ್ ಕೊಟ್ಟಿರ್ತೀನಿ, ನೀವು ಅದು ಕ್ಲಿಕ್ ಕೊಟ್ಟು ಬನ್ನಿರಿ. ದೊಡ್ಡದಾಗ ಆಂಜನೇಯ ದೇವರು. ಸೈಡಿಗೆಲ್ಲ ಗಿಡಗಳು ಎಲ್ಲ ಗ್ರೀನ್ ಎಲ್ಲ ಫುಲ್ಲು ಗ್ರೀನಾಗೈತೆ. ಸೂಪರಾಗೈತೆ ಫ್ರೆಂಡ್ಸ್. 500ಗೆ ಒಂದು ಮನೆ ಕೊಟ್ಟವ್ರೆ. ಅದು ಪಕ್ಕನೇ ಹಂಗೆ ಐತೆ ನೋಡ್ರಿ ಫ್ರೆಂಡ್ಸ್ ಆಂಜನೇಯ ದೇವರು. ಹಂಗೆ ಆಂಜನೇಯ ದೇವ್ರ ಸುತ್ತಕೊಂಡು
ದೇವಸ್ಥಾನ ಒಳಗೆ ಎಂಟ್ರೆನ್ಸ್ ಆಗಂಗಿರುತ್ತೆ. ಸುತ್ತೂ ಗ್ರೀನ್ ಏರಿಯಾ, ತೆಂಗಿನಕಾಯಿ ಮರಗಳು, ಮಾವಿನಕಾಯಿ ಗಾರ್ಡನ್ನು, ತೆಂಗಿನಕಾಯಿ ತೋಟ, ಮಾವಿನಕಾಯಿ ತೋಟ, ಚೇಪೆಕಾಯಿ ತೋಟ ಎಲ್ಲ ಇಕ್ಕವ್ರೆ ಫ್ರೆಂಡ್ಸ್ ಪಕ್ಕನೇ. ಅದೆಲ್ಲ ನೋಡೋಕೆ ಇಷ್ಟು ಚೆನ್ನಾಗೈತೆ. ಇದು ಫ್ರೆಂಡ್ಸ್ 500ಗೆ ಬಿಟ್ಟಿರೋ ಮನೆ. ಹಂಗೆ ಏನೋ ಕೋಳಿಗಳು ಏನೇನೋ ಸಾಕ್ತವ್ರೆ ಫ್ರೆಂಡ್ಸ್. ಅದಕ್ಕೆಲ್ಲ ಆರ್ಚ್ ಥರ ಹಾಕಿಕ್ಕವ್ರೆ. ಇದು ಎಂಟ್ರೆನ್ಸು. ನೋಡ್ರಿ, ದೇವ್ರ ಸುತ್ತೂ ಈ ಥರನೇ ಕಲ್ಲಲ್ಲಿ ಲೆಟರ್ಸ್ ಬರ್ದಿಕ್ಕವ್ರೆ. ಇದು 500 ಮನೆ. 500 ಮನೆ ಅಪೋಸಿಟ್ ಹಂಗೆ ಗೇಟ್ ಇಕ್ಕವ್ರೆ ಫ್ರೆಂಡ್ಸ್. ಎಂಟ್ರೆನ್ಸ್ ಒಳಗೆ ಹೋದ ತಕ್ಷಣ ಕಂಬ ಕಾಣಿಸುತ್ತೆ. ದೇವಸ್ಥಾನ ಆಚೆ ನೋಡ್ರಿ ಫ್ರೆಂಡ್ಸ್, ಸೂಪರಾಗಿ ಕೊಟ್ಟವ್ರೆ. ಮುಂದೆ ಸೂಪರಾಗಿ ಎಂಟ್ರೆನ್ಸ್ ಸೂಪರಾಗಿ ಕೊಟ್ಟವ್ರೆ. ಹಂಗೆ ಒಳಗೆ ಹೋಗೋಣ ಫ್ರೆಂಡ್ಸ್. ವೆಲ್ಕಮ್ ಜನ ಅಂತ ವೆಲ್ಕಮ್ ಅಂದ್ಬಿಟ್ಟು 2 ಬೊಮ್ಮೆ ಸೈಡಿಗೆ ಇಕ್ಕವ್ರೆ. ಹಂಗೆ ಲೆಫ್ಟ್ ಸೈಡು ಗಣಪತಿ ದೇವ್ರು ಇಕ್ಕವ್ರೆ. ಲೆಫ್ಟಾಗ ಗಣಪತಿ ದೇವರು, ವೆಲ್ಕಮ್ ಅಂದ್ಬಿಟ್ಟು 2 ಬೊಮ್ಮೆ ಇಕ್ಕವ್ರೆ. ಮೇಲೆಲ್ಲ ಸೂಪರಾಗಿ ಒಂದೊಂದು ಬಾಕ್ಸಾಗ ಕಲರ್ ಕೊಟ್ಟು ಲೈಟಿಂಗ್ಸ್ ಕೊಟ್ಟವ್ರೆ ಫ್ರೆಂಡ್ಸ್. ಸೂಪರಾಗಿ ಎಂಟ್ರೆನ್ಸೇ ಚೆನ್ನಾಗೈತೆ. ಇನ್ನು ಒಳಗೆ ಹೋಗ್ತಾ ನೋಡ್ರಿ, ಒಂದೊಂದು ಅವತಾರ ತಿರುಪತಿ ದೇವರು ಒಂದೊಂದು ಅವತಾರ ವಿಗ್ರಹಗಳೆಲ್ಲ ಇಕ್ಕವ್ರೆ ಫ್ರೆಂಡ್ಸ್ ಸೈಡಲ್ಲಿ. ಅದೆಲ್ಲ ನೀವು ನೋಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ತಿಂಬ್ರಾನ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಆಚೆ ಬಂದುಬಿಟ್ರಿ. ಇದು ಮಾವಿನಕಾಯಿ ತೋಟ. ಇದು ತೋಟದ ಪಕ್ಕನೇ 1-2 ಗಿಡ ದೇವಸ್ಥಾನ ಒಳಗೆ 2-3 ಗಿಡಗಳಿಕ್ಕವ್ರೆ. ಇದು ತೋಟ ಒಳಗೈತೆ ನೋಡ್ರಿ. ದೇವಸ್ಥಾನ ಆಚೆ ಎಲ್ಲ ಹಿಂದೆ ಬ್ಯಾಕ್ ಸೈಡು ಎಲ್ಲ ಚೆನ್ನಾಗೈತೆ ಫ್ರೆಂಡ್ಸ್. ತೋಟಗಳು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡ್ರಿ ಫ್ರೆಂಡ್ಸ್. ಹಂಗೆ ಗೊಗೆ ಐತಂತೆ ಫ್ರೆಂಡ್ಸ್. ಹಂಗೆ ನಾವು ಗೊಗೆ ಒಳಗೆ ಹೋಗಿಲ್ಲ, ನಮ್ಗೆ ಗೊತ್ತಾಗಿಲ್ಲ ಗೊಗೆ ಎಲ್ಲಿ ಐತೆ ಅಂದ್ಬಿಟ್ಟು. ಆಮೇಲೆ ನಾವು ವೀಡಿಯೋ ಎಲ್ಲ ಎತ್ಬಿಟ್ಟು ಬಂದ್ಬಿಟ್ಮೇಲೆ ನಾವು ಒಬ್ರಿಗೆ ರೋಡ್ಸಿದಿಗೆ ಆಪೋಸಿಟ್ ಒಂದು ದೇವಸ್ಥಾನ ಐತೆ ನೋಡ್ರಿ ಫ್ರೆಂಡ್ಸ್, ಅದೇ ಗೊಗೆ ಅಂತೆ. ಇದು ದೇವಸ್ಥಾನ ಬ್ಯಾಕ್ ಸೈಡ್ ಎಂಟ್ರೆನ್ಸಿಂದ ಬಂತಂಡಿರಿ. ಇಲ್ಲಿ ಚಿಕ್ಕದಾಗಿ ಒಂದು ವಿಗ್ರಹಗಳೈತೆ. ಇದು ಮಧ್ಯಾಹ್ನ ಹೊರಟು ಪ್ರಸಾದ ಕೊಡೋ ಜಾಗ ಅಂತೆ. ಇದೇ ಫ್ರೆಂಡ್ಸ್ ನಾನು ಹೇಳಿದ ಗೊಗೆದ್ದೆ ಒಳಗೆ ಹೋಗೋದು. ಇದು ಒಳಗೆ ಅಂತೆ ಫ್ರೆಂಡ್ಸ್ ಗೊಗೆ ಇರೋದು. ಗೊಗೆ ಒಳಗೆ ಹೋಗೋ ರೂಟ್ ಅಂತೆ ಫ್ರೆಂಡ್ಸ್ ಇದು.
ನಮ್ಗೆ ಗೊತ್ತಾಗಿಲ್ಲ, ಇದು ಕ್ಲೋಸ್ ಆಗಿತ್ತು. ಹಣ ಬಿಟ್ಟಿಲ್ಲ ನಮ್ಮನ್ನ. ನೀವು ನೋಡ್ಬೋದು. ಹಂಗೆ ಸ್ವಲ್ಪ ಮುಂದೆ ಬಂದೆ, ನೀರು ಕೊಳ ಇರೋದು ಐತಂತೆ ಫ್ರೆಂಡ್ಸ್. ಹಂಗೆ ನೋಡ್ಕೊಬಂದ್ರಿ ನಾವು. ಇದು ಬಾಳೆ ತೋಟದ ತೋಟನೇ ಹೇಳ್ಬೇಕು ಫ್ರೆಂಡ್ಸ್. ಅದರೊಳಗೆ ಗೊಗೆ ನೀರೈತೆ. ಹಾಗೆ ಸೈಡಲ್ಲಿ ಬಾತು ಕೋಳಿಗಳೆಲ್ಲ ಸಾಕಿತ್ತು. ನಾವು ಕೋಳಿ ಎತ್ತಕ್ಕಾಗಿಲ್ಲ, ಅದಕ್ಕೆ ಬಾತು ಪಟ್ಟು ಎತ್ತಿದ್ರಿ. ಬಾತು ಎಷ್ಟು ಚೆನ್ನಾಗಿ ಸೌಂಡ್ ಕೊಡ್ತಾಯಿತ್ತು ಫ್ರೆಂಡ್ಸ್. ಆ ಸೌಂಡು ವಾಯ್ಸ್ ನಿಮ್ಗೆ ನೋಡ್ಸೋಣ ಅಂದರೆ ಆ ವಾಯ್ಸ್ ಬೇರೆ ಬರ್ತಾಯಿಲ್ಲ. ನಮ್ಮನ್ನ ನೋಡಿ ಏನು ಹೇಳಂಗಿತ್ತು ಫ್ರೆಂಡ್ಸ್. ನಿಮಗೆ ನೋಡಿಸ್ತಾನೆ ನೋಡ್ರಿ ಫ್ರೆಂಡ್ಸ್. ಅದು ಆಪೋಸಿಟ್, ನೀರಿರೋ ಆಪೋಸಿಟೇ ಫ್ರೆಂಡ್ಸ್, ಚಿಕ್ಕದಾಗ ಇದಾಗ ಹಾಕಿದ್ರು. ಇದು ತೆನಿಕಾಯಿ ಹೊಡೆಯೋ ಜಾಗ ಅಂತೆ. ಇವಾಗ ಹೊಸ್ದಾಗೆಲ್ಲ ಅರೇಂಜ್ಮೆಂಟ್ ಮಾಡ್ತವ್ರೆ. ಇದು ನಾವು ಆಚೆ ಬಂದುಬಿಟ್ಮೇಲೆ ಆಚೆ ದೇವಸ್ಥಾನ ಸುತ್ತು ಏನೇನು ಕಲ್ಗಳಿಕ್ಕವ್ರೆ ಅನ್ನೋಟ್ಟು ನಿಮ್ಗೆ ತೋರಿಸ್ತಾನೆ ಫ್ರೆಂಡ್ಸ್. ಎಲ್ಲ ಕನ್ನಡಲ್ಲಿ ಬರೆದಿತ್ತು, ಅದಕ್ಕೆ ನಮಗೆ ಅರ್ಥ ಸಿಕ್ಕಿಲ್ಲ. ಅದಕ್ಕೆ ನಾವು ರೋಡ್ಸ್ ಆಮೇಲೆ ಹಂಗೆ ಬಂದುಬಿಟ್ರಿ. ಸುಮ್ಮನೆ ಮೇಯ್ನಾಗಿರೋದು ಪೊಟ್ಟು ರೋಡ್ಸ್ಕೊಂಡು ಬರ್ತಾನೆ ನೀವು ಫ್ರೆಂಡ್ಸ್. ತೋಟಗಳು ಜಾಸ್ತಿ ಇತ್ತು ಫ್ರೆಂಡ್ಸ್. ಇದು ಈ ಕಡೆ ಇರೋದು ಚೇಪೆಕಾಯಿ ತೋಟ. ಇದು ಯಾವಾಗ ದೇವರು ಇದು ಪೂಜೆ ಆಗಿದ್ದು, ಕುಂಭಾಭಿಷೇಕ ಆಗಿರೋದನ್ನೆಲ್ಲ ದೊಡ್ಡ ಆ ಕಲ್ವೆಟ್ಟಲ್ಲಿ ಬರೆದಿದ್ರು. ಇದೆಲ್ಲ ಶೋಕಿಯಾಗಲಂತೆ ಫ್ರೆಂಡ್ಸ್. ದೇವ್ರದ್ದು ಒಂದೊಂದು ಶೋಕಿಯಾಗಳಿರುತ್ತಲ್ಲ ಅಂಥದ್ದಂತೆ ಫ್ರೆಂಡ್ಸ್. 500 ಬಿಲ್ಡಿಂಗು ನೋಡ್ರಿ. ವ್ಯೂ ಸೂಪರಾಗೈತೆ ಫ್ರೆಂಡ್ಸ್. ಹೋಗ್ರಿ ನೀವು, ಒಂದು ನೋಡ್ದೇನು ತಿರುಗು ಬರೋಕ್ಕೆ ಮನಸ್ಸಿಲ್ಲ. ಇವಾಗ ನಾವು ಆಚೆ ಬಂದುಬಿಟ್ರಿ, ಆಂಜನೇಯ ಟೆಂಪಲ್ ಆಚೆ. ಜಾಗ ಪಟ್ಟು ಫ್ರೀಯಾಗೈತೆ ಫ್ರೆಂಡ್ಸ್, ಕುತ್ಕೋಬೋದು. ಪಾರ್ಕಿಂಗ್ ಏರಿಯಾ ಎಲ್ಲ ಫ್ರೀಯಾಗೈತೆ ಫ್ರೆಂಡ್ಸ್. ಔಟಿಂಗ್ ಥರ ಹೋಗ್ಬೋದು ಈ ದೇವಸ್ಥಾನಕ್ಕೆ ನಾವು. ಎಲ್ಲ ತೋಟಗಳು, ನಿಮ್ಮ ಚೇಪೆಕಾಯಿ ತೋಟ, ಮಾವಿನಕಾಯಿ ತೋಟ, ಕೊಬ್ಬರಿ ತೋಟ ಎಲ್ಲ ಇರುತ್ತೆ. ಈ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.